ಹೆಲೋ ಹಾಯ್ ಫ್ರೆಂಡ್ಸ್, ನಮಸ್ತೆ. ಬನ್ನಿ ಇವತ್ತೊಂದು ಮೋಟಿವೇಶನ್ ಸ್ಟೋರಿಯನ್ನ ಹೇಳೋದಿಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನೋಡಿ, ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ, ಮುದ್ದಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಯಾಕೆ ಮುದ್ದಾಗಿ ಅಂತ ಹೇಳ್ದೆ ಅಂತಂದ್ರೆ, ಅವರವರಿಗೆ ಅವರೇ ಐಶ್ವರ್ಯ ರಾಯ್ಗಳು ಅಲ್ವಾ. ನಮ್ಮನ್ನ ನಾವ್ ಇಷ್ಟಪಡ್ಲಿಲ್ಲ ಅಂತಂದ್ರೆ ಇನ್ಯಾರು ಇಷ್ಟಪಡ್ತಾರಲ್ವಾ. ನಮ್ಮನ್ನ ನಾವ್ ಯಾವಾಗ್ಲೂ ಚೆನ್ನಾಗಿದೀವಿ ಅಂತ ಅನ್ಕೋಬೇಕು. ಬನ್ನಿ, ನಾವು ಹೆಣ್ಮಕ್ಳಿಗೆ ಪ್ರತಿದಿನ ಮಹಿಳಾ ದಿನಾಚರಣೆಯನ್ನ ಮಾಡಿದ್ರೆ ತಪ್ಪಿಲ್ಲ. ಯಾಕಂತಂದ್ರೆ ಒಂದು ದೇಶ ಅಥವಾ ಒಂದು ರಾಜ್ಯವನ್ನ ಒಬ್ಬ ಲೀಡರ್ ಏನಾದ್ರೂ ತನ್ನ ಕುಟುಂಬ ಅಂತ ಹೇಳಿ ಪ್ರೀತಿಯಿಂದ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ, ಚಿಕ್ಕ 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 ಕುಟುಂಬಗಳು ಸೇರೇ ಒಂದು ರಾಜ್ಯ, ಒಂದು ದೇಶ ಆಗಿರ್ತಕ್ಕಂಥದ್ದು. ಆ ಕುಟುಂಬವನ್ನ ನಡ್ಸ್ಕೊಂಡು ಹೋಗ್ತಕ್ಕಂತಹ ನಮ್ಮಂತಹ ಮಹಿಳೆಯರು ಒಬ್ಬ ಲೀಡರ್ ಇದ್ದ ಹಾಗೇನೆ ಅಲ್ವಾ. ನಾವೀಗ ನಮ್ಮ ಗಂಡಂದ್ರು ಎಲ್ಲಾದ್ರೂ ಕರೆದ್ರು ಅಂತಂದ್ರೆ, ಬಾರಿ ರಾಜ್ಕುಮಾರಿ ಹೋಗೋಣ ಜಂಬೂ ಸವಾರಿ ಅಂತ ಏನಾದ್ರು ಕರೆದ್ರು ಅಂತಂದ್ರೆ ಏನ್ ಮಾಡ್ತೀವಿ? ಚೊಕ ಚೊಕ ಅಂತ ಸ್ಪೆಷಲ್ ಆಗಿ ರೆಡಿ ಆಗ್ಬಿಟ್ಟು ಓಡೋಗಿ ಬ್ಯಾಕ್ ಸೀಟ್ ಅಲ್ಲಿ ಹತ್ತಿ ಕುತ್ಕೊಂಡ್ಬಿಡ್ತೀವಿ ಬೈಕಲ್ಲಿ ಅಲ್ವಾ. ಅದಕ್ಕಿಂತ ಮೊದ್ಲು ಏನ್ ಮಾಡ್ತೀವಿ? ರಾತ್ರಿದ್ ಏನಾದ್ರು ರೊಟ್ಟಿ ಮಿಕ್ಕಿದ್ಯಾ ಅಥವಾ ಅನ್ನ ಮಿಕ್ಕಿದ್ಯಾ, ಅದನ್ನೇ ಚಿತ್ರಾನ್ನ ಮಾಡಿ ಬ್ಯಾಲೆನ್ಸ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಯೋಚನೆಯನ್ನ ಮಾಡ್ತೀವಿ. ಅಂದ್ರೆ ಪ್ರತಿ ತಿಂಗಳು ಅದನ್ನ ಬಜೆಟ್ ಅನ್ನ, ಮನೆಯನ್ನ ಹೇಗೆ ಸರಿದೂಗಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಆ ಬಜೆಟ್ ಅನ್ನ ಸರಿಯಾದ ರೀತಿಯಲ್ಲಿ ಮಂಡನೆ ಮಾಡ್ತಕ್ಕಂಥವ್ರು ನಾವೇನೇ ಹೆಣ್ಮಕ್ಳು. ಯಾವ ಕೆಲಸದಲ್ಲಿ ನಾವು ಇಲ್ಲ ಹೇಳ್ರಿ? ಪ್ರತಿಯೊಂದು ಕೆಲಸದಲ್ಲೂ ನಾವಿದೀವಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಬನ್ನಿ ವಿಷಯಕ್ಕೆ ಹೋಗೋಣ. ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ಎರಡು ಸಾಲುಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಯಾರಾದ್ರೂ ಜನರು ನಿಮ್ ಮೇಲೆ ಕಲ್ಲನ್ನ ಎಸಿತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಕಲ್ಲನ್ನ ತಗೊಂಡು ಅವರಿಗೆ ವಾಪಸ್ ದಯವಿಟ್ಟು ತಿರುಗಿಸಿ ಎದುರಾಳಿಗೆ ಎಸೆಕ್ ಹೋಗ್ಬೇಡಿ. ಯಾಕಂತಂದ್ರೆ ಅದೇ ಕಲ್ಲಿಂದ ನೀವು ಅರಮನೆಯನ್ನ ಕಟ್ಟೋ ಒಂದು ಪ್ರಯತ್ನವನ್ನ ನಡೆಸಿ ಹಾಗೆ ಜೀವನದಲ್ಲಿ ನೀವು ಮುಂದೆ ಬರ್ತೀರಾ. ಎಸ್ದ್ರೆ ನಮಗೂ ಅವ್ರಿಗೂ ಯಾವುದೇ ವ್ಯತ್ಯಾಸ ಇರೋಲ್ಲ. ಈಗ ಆ ಸ್ಟೋರಿಗೆ ಹೋಗೋಣ. ಸ್ಟೋರಿ ಏನಪ್ಪಾ ಅಂತಂದ್ರೆ, 4 ಬೇಡಿಕೆಗಳು ಅಂತ ಹೇಳ್ಬಿಟ್ಟು. ಏನು 4 ಬೇಡಿಕೆಗಳು ಅಂದ್ರೆ ಕತೆ? ಬನ್ನಿ. ಆವಂತಿ ದೇಶ ಅಂತಕ್ಕಂಥ ಒಂದು ದೇಶ ಇತ್ತು. ಆ ದೇಶದಲ್ಲಿ ಒಬ್ಬ ದೊರೆ ಇದ್ರು. ಆ ದೊರೆಗೆ ಒಬ್ಬ ಸುಂದರವಾಗಿರ್ತಕ್ಕಂಥ ಒಬ್ಬ ರಾಜಕುಮಾರಿ ಇದ್ಲು. ಆ ರಾಜಕುಮಾರಿಗೆ ಎಲ್ಲಾ ವಿದ್ಯೆಗಳಲ್ಲೂ ನಿಪುಣೆ ಆಗಿದ್ಲು, ತುಂಬಾ ಚತುರೆ ಆಗಿದ್ಲು. ಹಾಗೆ ಮದ್ವೆ ವಯಸ್ಸಿಗೂ ಕೂಡ ಬಂದಿದ್ಲು. ರಾಜಕುಮಾರ ಅವಳ ಮದ್ವೆಯನ್ನ ಮಾಡ್ಬೇಕು ಅಂತೇಳಿ ಯೋಚನೆಯನ್ನ ಮಾಡಿದ್ರು. ಯೋಚನೆ ಮಾಡ್ತಾ ಇರುವಾಗ ಅವಳಿಗೆ ಅನ್ಸತ್ತೆ, ನನ್ನ ಮದ್ವೆ ಬಗ್ಗೆ ನನ್ನ ತಂದೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವಳೇ ಹೋಗಿ ಸ್ವತಃ ತನ್ನ ತಂದೆಯ ಬಳಿ ಮಾತಾಡ್ತಾಳೆ. ಏನ್ ಮಾತಾಡ್ತಾಳೆ ನೋಡಿ? ತಂದೆಯವ್ರೆ, ನೀವ್ ನನಗೇನಾದ್ರೂ ಮದ್ವೆ ಮಾಡ್ಬೇಕು ಅಂತ ಇದ್ರೆ ಮುಂದೆ ಈ ರಾಜ್ಯವನ್ನ ಅವರು ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಹೋಗ್ಬೇಕು. ಆ ರೀತಿಯಾಗಿ ತುಂಬಾ ನಿಪುಣನಾಗಿರ್ಬೇಕು. ಅಂತಹ ಒಬ್ಬ ವ್ಯಕ್ತಿ ನನಗೆ ನೀವು ತಂದು ಮದ್ವೆ ಮಾಡ್ಬೇಕಾಗತ್ತೆ ಅಂತ ಹೇಳಿ ಹೇಳ್ತಾಳೆ. ಹಾಗಾದ್ರೆ ನಿಪುಣ ಅಂದ್ರೆ ಏನು ನಿನ್ ಪ್ರಕಾರ ಅಂತ ಅವ್ನು ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನೋಡಿ, ನಂದು 4 ಕಂಡೀಷನ್ ಇದೆ. ಆ 4 ಬೇಡಿಕೆಗಳನ್ನ ಯಾರು ಈಡೇರಿಸ್ತಾರೋ ಅವರನ್ನ ನಾನು ಮದ್ವೆ ಆಗ್ತೀನಿ, ಅವರನ್ನ ನಾನು ವರಿಸ್ತೀನಿ ಅಂತೇಳಿ ಹೇಳ್ತಾಳೆ. ಸರಿ, ಹಾಗಾದ್ರೆ ಅದು ಏನು 4 ಕಂಡೀಷನ್ಗಳು, ಏನು ನಿಮ್ಮ ಬೇಡಿಕೆಗಳು ಅಂತ ಅವನು ಕೇಳ್ತಾನೆ ಮಗಳಿಗೆ. ರಾಜ್ಕುಮಾರಿ ಹೇಳ್ತಾಳೆ, ನೋಡಿ, ಯಾರಿಗೆ ಕಣ್ಣಿಲ್ವೋ ಅವರಿಗೆ ಯಾರು ಬೆಳಕನ್ನ ತೋರಿಸ್ತಾರೋ ಅಂಥವ್ರನ್ನ ನಾನು ವರಿಸ್ತೀನಿ, ಮೊದಲನೇ ಪಾಯಿಂಟ್. ಎರಡನೆಯದು, ಯಾರಿಗೆ ಕಾಲು ಇಲ್ವೋ ಅವರಿಗೆ ನಡೆಯೋ ಹಾಗೆ ಮಾಡ್ಬೇಕು, ಅದು ಎರಡನೆಯ ಪಾಯಿಂಟ್. ಮೂರನೇದು, ಪ್ರತಿಯೊಬ್ಬರಿಗೂ ಪ್ರಜೆಗಳಿಗೆ, ರಾಜ್ಯದ ಪ್ರಜೆಗಳಿಗೆ ಹಂಸತೂಲಿಕಾ ತಲ್ಪವನ್ನ ಲಭ್ಯ ಆಗೋ ಹಾಗೆ ಮಾಡ್ಬೇಕು, ಸಿಗೋ ಹಾಗೆ ಮಾಡ್ಬೇಕು. ಹಾಗೇನೆ ನಾಲ್ಕನೇದೇನು? ಅತ್ಯಮೂಲ್ಯವಾಗಿರ್ತಕ್ಕಂತಹ ಒಂದು ಮುತ್ತನ್ನ ತಂದು ಕೊಡ್ಬೇಕು, ಮುತ್ತನ್ನ ತೋರಿಸ್ಬೇಕು ಅಂತೇಳಿ ಹೇಳ್ತಾಳೆ. ಹೀಗೆ 4 ಬೇಡಿಕೆಗಳನ್ನ ಇಡ್ತಾಳೆ. ಈ ರೀತಿಯಾಗಿ ರಾಜ್ಯದಲ್ಲಿ ಡಂಗೂರವನ್ನ ಸಾರಿಸಿ, ಆಗ ಯಾರು ಬರ್ತಾರೋ ನಾನು ಅವರನ್ನ ಪರೀಕ್ಷೆ ಮಾಡ್ತೀನಿ, ಈ 4 ಬೇಡಿಕೆಗಳನ್ನ ಯಾರು ಈಡೇರಿಸ್ತಾರೋ ನಾನು ಅವರನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳೆ. ಹೀಗಿರುವಾಗ ರಾಜ್ಯದಲ್ಲಿ ದೊರೆ ಏನ್ ಮಾಡಿದ್ರು? ಡಂಗೂರವನ್ನ ಸಾರಿಸಿದ್ರು. ಡಂಗೂರ ಸಾರಿಸಿದ ತಕ್ಷಣ ಇರೊಬ್ಬರು ರಾಜರೆಲ್ಲ, ಸುಂದರವಾಗಿರ್ತಾಳಲ್ಲ ರಾಜಕುಮಾರಿ, ಆ ರಾಜಕುಮಾರಿಯನ್ನ ಮದ್ವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಬರ್ತಾಳೆ. ಬಂದ್ಬಿಟ್ಟು ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಯಾರ್ಯಾರಿಗೆ ಕಣ್ಣಿರಲ್ವೋ ಅವ್ರನ್ನೆಲ್ಲ ಹುಡುಕಿಸ್ಬಿಟ್ಟು ಅವರಿಗೆ ಕಣ್ಣಿಗೆ ಲೆನ್ಸ್ ಅನ್ನ, ಕನ್ನಡಕಗಳನ್ನ ಹಾಕಿಸ್ತಾರೆ. ಹಾಗೆ ಅವ್ರ ಕಣ್ಣಿಲ್ದೆ ಇರೋರ್ ಮನೇಲಿ ಕರೆಂಟ್ ಇಲ್ಲ ಅಂತಂದ್ರೆ ದೀಪದ ವ್ಯವಸ್ಥೆಯನ್ನ, ಅಂದ್ರೆ ವಿದ್ಯುತ್ ದೀಪದ ವ್ಯವಸ್ಥೆಯನ್ನ ಅವರು ಮಾಡ್ತಾರೆ. ಹಾಗೆ ಬಡವರಿಗೆ ಹಾಸಿಗೆಗಳನ್ನ ಒದಗಿಸ್ತಾರೆ. ಕಾಲಿಲ್ದೆ ಇರ್ತಕ್ಕಂಥವ್ರನ್ನ ಹುಡುಕಿ ವೀಲ್ ಚೇರ್ ಗಳನ್ನ ಕೊಡಿಸ್ತಾರೆ, ಮರದ ಕಾಲುಗಳನ್ನ ಕಟ್ಟಿಸ್ತಾರೆ. ಈ ರೀತಿಯಾಗಿ ವ್ಯವಸ್ಥೆಗಳನ್ನ ಮಾಡ್ತಾರೆ. ಮಾಡಿದಾಗ
ರಾಜಕುಮಾರಿಗೆ ಅವರು ರಾಜಕುಮಾರಿಗೆ ಗೊತ್ತಾಗ್ಬೇಕಲ್ಲ ಇದೆಲ್ಲ. ರಾಜಕುಮಾರಿಯ ಬಳಿ ಎಲ್ಲವನ್ನ ಮಾಡಿ ಬಂದು ಕರ್ಕೊಂಡು ಹೋಗ್ತಾರೆ. ಹಾಗೆ ಮುತ್ತು, ಅಮೂಲ್ಯವಾದ ಮುತ್ತು ಅಂದಿದ್ಯಲ್ಲ, ಆ ಮುತ್ತನ್ನ ಎಲ್ಲಿ ಇಲ್ಲದೆ ಇರೋ ಕಡೆಯಿಂದ ಎಲ್ಲ ಹುಡುಕಿಸಿ ಅಮೂಲ್ಯವಾದ ಮುತ್ತನ್ನ ತಗೊಂಡ್ ಬಂದು ಅದನ್ನ ಅವಳ ಮುಂದೆ ಇಡ್ತಾರೆ. ಹಾಗೆ ಅವಳನ್ನ ಕರ್ಕೊಂಡೋಗಿ ಅವ್ರು ಮಾಡಿರ್ತಕ್ಕಂಥ ಒಳ್ಳೊಳ್ಳೆ ಕಾರ್ಯಗಳನ್ನ ಅವಳಿಗೆ ತೋರಿಸ್ತಾರೆ. ನೋಡಿ, ನಾವು ಕಣ್ಣಿಲ್ದೇ ಇರೋರಿಗೆ ಕಣ್ಣು ಹಾಕ್ಸಿದೀವಿ, ಲೆನ್ಸ್ ಹಾಕ್ಸಿದೀವಿ, ಕನ್ನಡಕ ಕೊಡ್ಸಿದೀವಿ, ಅವ್ರ ಮನೆ ಕರೆಂಟ್ ಹಾಕ್ಸಿದೀವಿ, ಕಾಲಿಲ್ದೇ ಇರೋರಿಗೆ ಮರದ ಕಾಲ ಹಾಕ್ಸಿದೀವಿ, ವೀಲ್ ಚಕ್ರ ಕೊಡ್ಸಿದೀವಿ, ಹಾಸಿಗೆ ಇಲ್ದವರಿಗೆ ಬಡವರಿಗೆ ಹಾಸಿಗೆ ಕೊಡ್ಸಿದೀವಿ, ಮತ್ತೆ ಅತ್ಯಮೂಲ್ಯವಾದ ಮುತ್ತನ್ನ ತಗೊಂಡ್ಬಂದಿದೀವಿ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಇದ್ಯಾವುದನ್ನು ರಾಜಕುಮಾರಿ ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂತಂದ್ರೆ ಅವಳು ಏನ್ ಹೇಳ್ತಾಳೆ ಅಂತಂದ್ರೆ, ನೋಡಿ, ನಾಳೆ ದಿವಸ ಅವ್ರ ಮನೆಗೆ ಕರೆಂಟ್ ಹೋಗ್ಬೋದು, ಕನ್ನಡಕ ಒಡೆದು ಹೋಗ್ಬೋದು, ವೀಲ್ ಚೇರ್ ಮುರಿದು ಹೋಗ್ಬೋದು, ಮರದ ಕಾಲು ಹೋಗ್ಬೋದು, ಹಾಸಿಗೆಗಳು ಒಂದ್ಸರಿ ಹಾಳಾದ್ರೆ ಇನ್ನೊಂದ್ಸರಿ ಅವ್ರಿಗೆ ಯಾರು ಕೊಡಿಸ್ತಾರೆ? ಇದ್ಯಾವುದು ಬೇಡ, ಇವ್ ಮುತ್ತು, ಅಮೂಲ್ಯವಾದ ಮುತ್ತು ಇದಲ್ಲ ಅಂತ ಹೇಳಿ ಅವಳೇನ್ ಮಾಡ್ತಾಳೆ, ತಿರಸ್ಕಾರವನ್ನ ಮಾಡ್ತಾಳೆ. ರಾಜನಿಗೂ ದೊರೆಗೂ ಬೇಜಾರಾಗತ್ತೆ, ಇವಳು ಮಗಳು ಏನಿದು ಒಪ್ತಾನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾ ಇರ್ತಾರೆ. ಹೀಗೆ ಸ್ವಲ್ಪ ದಿನ ಕಾಲ ಕಳಿಯತ್ತೆ. ಕಳೆದಾಗ ಆ ಊರಲ್ಲಿ ಒಬ್ಬ ಗೋಪಾಲ ಅಂತಕ್ಕಂಥ ಯುವಕ ಇರ್ತಾನೆ. ಅವನು ಒಂದ್ ಅಜ್ಜಿಯ ಬಳಿ ಬೆಳೆದಿರ್ತಾನೆ. ಅವನಿಗೆ ತಂದೆ ತಾಯಿ ಯಾರು ಇರಲ್ಲ. ಹೀಗೆ ಅಜ್ಜಿ ಅವಳನ್ನ ಒಳ್ಳೆ ಸಂಸ್ಕಾರವಂತನಾಗಿ ಮಾಡಿರ್ತಾಳೆ. ಅವನು ದಿನಾ ಕೆಲ್ಸಕ್ಕೆ ಹೋಗ್ತಾ ಇರ್ತಾನೆ, ಸಂಸಾರವನ್ನ ತೂಗಿಸ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ನಡ್ಸ್ಕೊಂಡು ಹೋಗ್ತಾ ಇರುವಾಗ ರಾಜಕುಮಾರಿಯ ಬೇಡಿಕೆಗಳು ಈ ರೀತಿಯಾಗಿದೆ, ಈ ರೀತಿ ರಾಜ್ಯದಲ್ಲಿ ನಡೆದಿದೆ ಅಂತ ಹೇಳಿ ಅವನಿಗೆ ವಿಷಯ ಗೊತ್ತಾಗತ್ತೆ. ವಿಷಯ ಗೊತ್ತಾದ ತಕ್ಷಣ ಅವನೇನ್ ಮಾಡ್ತಾನೆ, ಅಜ್ಜಿಗೆ ವಿಷಯವನ್ನ ತಿಳಿಸಿ ನಾನು ರಾಜಕುಮಾರಿಯ ಬಳಿ ಹೋಗ್ತೀನಿ ಅಂತ ಹೇಳಿ ಹೋಗ್ತಾನೆ. ಹೋಗುವಾಗ ಸುಮ್ನೆ ಹೋಗಲ್ಲ ಬರಿಗೈಲಿ, ಅವನ್ ಜೊತೆಗೆ ಒಂದು ಗೋಣಿ ಚೀಲವನ್ನ ತಗೊಂಡ್ ಹೋಗ್ತಾನೆ. ಹಾಗೇನೆ ಒಂದಿಷ್ಟು ಮುದುಕರನ್ನ, ಯುವಕರನ್ನ, ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಅರಮನೆಗೆ ಹೋದ. ಅರಮನೆಗೆ ಹೋದಾಗ ರಾಜಕುಮಾರಿ ಎದುರುಗಡೆ ಹೋದಾಗ ಅವಳಿಗೆ ಎಲ್ಲಾರನ್ನೂ ನೋಡ್ತಾಳೆ. ಎಲ್ಲರೂ ಚೆನ್ನಾಗಿರುತ್ತೆ, ಎಲ್ಲಾರ್ಗು ಕೈಕಾಲು ಇರುತ್ತೆ, ಕಣ್ಣಿರತ್ತೆ, ಮತ್ತೆ ನೋಡೋದಿಕ್ಕೂ ದಷ್ಟಪುಷ್ಟವಾಗಿರ್ತಾರೆ. ಇವನ್ ಕೈಯಲ್ಲಿ ಒಂದ್ ಗೋಣಿ ಚೀಲ ಇರುತ್ತೆ. ಇವನ್ ಈ ರೀತಿ ಬಂದಿದ್ದಾನಲ್ಲ ಅಂತ ಆಶ್ಚರ್ಯ ಆಗತ್ತೆ. ಆಶ್ಚರ್ಯ ಆಗಿ ಅವಳು ಅವನನ್ನ ಮಾತಾಡ್ಸ್ತಾಳೆ. ಕೊನೆಗೆ ಸಿಟ್ಟು ಬರತ್ತವಳಿ. ಫಸ್ಟಿಗೆ ನೋಡಿದ ತಕ್ಷಣ ಕೋಪನೂ ಬರುತ್ತೆ, ಚೆನ್ನಾಗಿರೋರ್ನ ಕರ್ಕೊಂಡ್ಬಂದು ಏನ್ ಮಾಡ್ತಾ ಇದ್ದಾನೆ ಅಂತ. ಆಗ ಅವನನ್ನ ಏನು ಬಂದಿದ್ದು ಅಂತ ಹೇಳಿ ವಿಚಾರಣೆಯನ್ನ ಮಾಡಿದಾಗ ರಾಜಕುಮಾರಿ ಅವನು ಹೇಳ್ತಾನೆ, ನೋಡಿ ರಾಜಕುಮಾರಿ ಅವರೇ, ನಿಮ್ಮ 4 ಬೇಡಿಕೆಗಳನ್ನ ನಾನು ಈಡೇರಿಸಿದೀನಿ. ಏನು ಅಂತ ಹೇಳಿ ಹೇಳ್ತಾನೆ. ಒಂದು, ನಾನು ದಿನಗೂಲಿ ಕೆಲಸವನ್ನ ಮಾಡ್ತೀನಿ. ನನ್ನ ಸಂಸಾರವನ್ನ ತೂಗಿಸ್ಕೊಂಡು ಹೋಗಿ ಮುಗಿದ ನಂತರ ಉಳಿದ ಹಣವನ್ನ ನಾನು ಬಡವರಿಗೆ ಹಂಚುತ್ತೀನಿ. ಅಂದ್ರೆ ಅವರಿಗೆ ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಹಂಚಿ ಅವರು ದುಡಿಮೆಯನ್ನ ಮಾಡೋದಕ್ಕೆ, ಜೀವನವನ್ನ ಸಾಗಿಸೋದಕ್ಕೆ ನಾನು ಸಹಾಯವನ್ನ ಮಾಡ್ತೀನಿ. ಹಾಗೇನೆ ತುಂಬಾ ದಷ್ಟಪುಷ್ಟವಾಗಿರ್ತಕ್ಕಂಥವ್ರಿಗೆ ಅಂದ್ರೆ ಸಹಾಯವನ್ನ ಮಾಡ್ತೀನಿ ಅಂತಾನೆ. ದಷ್ಟಪುಷ್ಟವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೇಗೆ ದುಡ್ಕೊಂಡು ಉಣ್ಬೇಕು ಅನ್ನೋದು ಸಹ ಅವರಿಗೆ ಗೊತ್ತಿರಲ್ಲ. ಅಂತವ್ರಿಗೆ ಹಣದ ಸಹಾಯವನ್ನ, ನನ್ನ ಕೈಲಾದಷ್ಟು ಹಣದ ಸಹಾಯವನ್ನ ನಾನು ಮಾಡ್ಬಿಟ್ಟು ಅವರು ವ್ಯಾಪಾರವನ್ನ ಮಾಡೋ ಹಾಗೆ ಮಾಡಿದೀನಿ ಅಂತೇಳಿ ಹೇಳ್ತಾನೆ. ಅಂದ್ರೆ ಅಲ್ಲಿಗೆ ಅವರ ಕಾಲ್ ಮೇಲೆ ಅವರು ನಿಂತ್ಕೊಳ್ಳೋ ಹಾಗೆ ನಾನ್ ಮಾಡಿದೀನಿ ಅಂತ. ಇನ್ನ ಮುದುಕರು ಮತ್ತೆ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬಂದು ಅವ್ರನಿಗೆ ಏನ್ ಹೇಳ್ತಾನೆ ಅಂತಂದ್ರೆ, ನೋಡಿ, ಇವರಿಗೆ ದೃಷ್ಟಿ ಇದೆ, ಕಣ್ಣಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಅವರಿಗೆ ಹೊರಗಿನ ಪ್ರಪಂಚ ಕಾಣಿಸ್ತಾ ಇದ್ರೆ, ಆದ್ರೆ ಆಂತರ್ಯದ ಪ್ರಪಂಚ ಅವರಿಗೆ ಕಾಣಿಸ್ತಾ ಇರ್ಲಿಲ್ಲ. ಅಂದ್ರೆ ಅವರಿಗೆ ವಿದ್ಯಾಭ್ಯಾಸ ಇರ್ಲಿಲ್ಲ, ಪ್ರಪಂಚದ ಜ್ಞಾನ ಇರ್ಲಿಲ್ಲ. ಹಾಗಾಗಿ ನನಗೆ ಅಷ್ಟೋ ಇಷ್ಟೋ ಗೊತ್ತಿರೋ ಅಕ್ಷರಗಳನ್ನ, ವಿದ್ಯಾಭ್ಯಾಸಗಳನ್ನ ಕಲಿಸಿ ಅವರು ಎಲ್ಲೇ ಹೋದ್ರು ವ್ಯವಹಾರಗಳನ್ನ ಮಾಡ್ತಕ್ಕಂತ ಒಂದು ಚತುರತೆಯನ್ನ ಅವರಿಗೆ ಹೇಳ್ಕೊಟ್ಟಿದ್ದೀನಿ. ಅಂದ್ರೆ ಅಲ್ಲಿಗೆ ಕಣ್ಣಿಲ್ದೇ ಇರೋರಿಗೆ ಬೆಳಕನ್ನ ನಾನು ತೋರಿಸಿದ ರೀತಿಯಲ್ಲಿ ಆಯ್ತು. ಇನ್ನ 3ನೇ ಕಂಡೀಷನ್ ಏನು, ಹಂಸತೂಲಿಕಾ ತಲ್ಪವನ್ನ ಪ್ರತಿಯೊಬ್ಬ ರಾಜ್ಯದ ಪ್ರಜೆಗಳಿಗೆ ಕೊಡ್ಬೇಕು ಅಂತೇಳಿ ಹೇಳಿರ್ತಾಳೆ. ಹಂಸತೂಲಿಕಾ ತಲ್ಪ ಅಂದ್ರೆ ಹಂಸದ ರೆಕ್ಕೆಯಂತೆ ಸಾಫ್ಟ್ ಆಗಿರ್ತಕ್ಕಂತಹ ಹಾಸಿಗೆ ಮೇಲೆ ಪ್ರತಿಯೊಬ್ರು ಅಂದ್ರೆ ಮಲಗಿದ ತಕ್ಷಣನೇ ನಿದ್ದೆ ಬಂದ್ಬಿಡ್ಬೇಕು, ಆ ರೀತಿಯಾಗಿರ್ತಕ್ಕಂಥ ಒಂದು ಹಾಸಿಗೆಯನ್ನ ಪ್ರತಿಯೊಬ್ಬರಿಗೂ ಒದಗಿಸ್ಬೇಕು ಅಂತ ಒಂದು ನೆಮ್ಮದಿ, ಅಂದ್ರೆ ಅಷ್ಟು ನೆಮ್ಮದಿಯನ್ನ ಒದಗಿಸ್ಬೇಕು ರಾಜ್ಯದ ಪ್ರಜೆಗಳಿಗೆ ಅಂತ ಅವಳು ಹೇಳಿರ್ತಾಳೆ. ಅದಕ್ಕೆ ಅವ್ನ್ ಗೋಣಿ ಚೀಲ ತಗೊಂಡ್ಬಂದಿರ್ತಾನಲ್ಲ, ಅದಕ್ಕೆ ಅದನ್ನ ತೋರಿಸಿ ಹೇಳ್ತಾಳೆ, ನೋಡಿ, ಗೋಣಿ ಚೀಲ ತಂದಿದ್ದೀನಲ್ಲ, ಇದ್ರಲ್ಲಿ ಗೋಣಿ ಚೀಲದಲ್ಲಿ ಯಾರು ಹಗಲಿರುಳು ಕಷ್ಟಪಟ್ಟು ಶ್ರಮ ವಹಿಸಿ ಪುರ್ಸೋತಿಲ್ದ ಹಾಗೆ ದುಡ್ದು ಶಿವಾಂತ ಈ ಗೋಣಿ ಚೀಲವನ್ನ ಹಾಸ್ಕೊಂಡು ಮಲ್ಕೊಂತಾನೋ ಅದು ನಿಜವಾದ ಹಂಸತೂಲಿಕಾ ತಲ್ಪ ನನ್ನ ಪ್ರಕಾರ. ಅಂದ್ರೆ ಕಷ್ಟಪಟ್ಟ ದುಡಿಯೋನಿಗೆ ಯಾವ ಹಾಸಿಗೆ ಆದ್ರೇನು ಅಲ್ವಾ ಅಂತೇಳಿ ಹೇಳ್ತಾನೆ.
ಹಾಗಾದ್ರೆ ಅತ್ಯಮೂಲ್ಯವಾದ ಮುತ್ತು ಯಾವುದು ಅಂತೇಳಿ ರಾಜಕುಮಾರಿ ಕೇಳ್ತಾಳೆ. ಅತ್ಯಮೂಲ್ಯವಾದ ಮುತ್ತು ಯಾವುದು ಅಂತಂದ್ರೆ ನನ್ನ ಅಜ್ಜಿ. ಯಾಕಂದ್ರೆ ಸಮಾಜದಲ್ಲಿ ಹೇಗ್ ಬದುಕ್ಬೇಕು ಅಂತ ಹೇಳಿ ಒಳ್ಳೇದು ಕೆಟ್ಟದ್ದನ್ನ ತೋರ್ಸ್ಕೊಟ್ಟು ಅತ್ಯಮೂಲ್ಯವಾದ ಒಂದು ಗುಣಗಳನ್ನ ನನಗೆ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಅದೇ ಅವರೇ ಅತ್ಯಮೂಲ್ಯವಾದ ಮುತ್ತು ಅಂತೇಳಿ ಅವನು ಹೇಳ್ತಾನೆ. ರಾಜಕುಮಾರಿಗೆ ಇದನ್ನೆಲ್ಲ ಕೇಳ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ಖುಷಿಯಾಗಿ ಆಯ್ತು, ನಾನು ಇದಕ್ಕೆಲ್ಲ ಒಪ್ಪಿದೀನಿ ಅಂತ ಹೇಳ್ಬಿಟ್ಟು ಇದು ನಿಜವಾದ ನನ್ನ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂತಹ ಒಂದು ಗುಣಗಳು ಅಂತ ಹೇಳ್ಬಿಟ್ಟು ಅವಳು ಏನ್ ಮಾಡ್ತಾಳೆ, ಅವನನ್ನ ವರಿಸ್ತಾಳೆ, ಮದ್ವೆ ಆಗ್ತಾಳೆ. ಹೀಗೆ ಮದ್ವೆ ಆಗಿ ಅವನು ಬಡವ ಆಗಿದ್ರು ಕೂಡ ತನ್ನ ಬುದ್ಧಿಯನ್ನ ಉಪಯೋಗಿಸ್ಕೊಂಡು ತನ್ನ ಚತುರತೆಯಿಂದ ಒಬ್ಬ ಒಳ್ಳೆ ಸುಂದರವಾಗಿರ್ತಕ್ಕಂತ ಅರಮನೆಯಲ್ಲಿ ಬಡವ ಆಗಿರ್ತಕ್ಕಂಥವನು ಅರಮನೆಯಲ್ಲಿ ಜೀವನ ಮಾಡೋ ಹಾಗೆ ಅವನೇನ್ ಮಾಡ್ತಾನೆ, ರಾಜಕುಮಾರಿಯನ್ನ ಮದ್ವೆ ಆಗಿ ತುಂಬಾ ಚೆನ್ನಾಗಿ ಇರ್ತಾನೆ. ನೋಡಿ, ರಾಜಕುಮಾರರ ಹತ್ರ ಎಲ್ಲ ಇತ್ತು, ಹಣ ಇತ್ತು, ಆಸ್ತಿ ಇತ್ತು, ಅಂತಸ್ತಿತ್ತು, ಅವ್ರು ಕೇಳಿದ್ದೆ ಹತ್ರ ಬರೋ ತರ ಇತ್ತು. ಆದ್ರೆ ರಾಜಕುಮಾರಿಯ ಬೇಡಿಕೆಗಳನ್ನ ಈಡೇರ್ಸಕ್ಕಾಗ್ಲಿಲ್ಲ, ಅವರು ರಾಜಕುಮಾರಿಯನ್ನ ಪಡ್ಕೊಳಕ್ಕಾಗ್ಲಿಲ್ಲ. ಆದ್ರೆ ಬಡವ ಆಗಿರ್ತಕ್ಕಂಥವನು ತನ್ನ ಬುದ್ಧಿಯ ಒಂದು ಶಕ್ತಿಯಿಂದ ಅವನೇನ್ ಮಾಡ್ದ, ರಾಜಕುಮಾರಿಯನ್ನ ಒಲಿಸಿದ. ಹಾಗೆ ಮದ್ವೆ ಆದ, ಚೆನ್ನಾಗಿ ಇದ್ದ. ಥ್ಯಾಂಕ್ ಯು.